ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ಕೊಡಿ. ಸೂರ್ಯಕಾಂತ ಮದಾನೆ. ಎಸ್ ವೀಕ್ಷಕರೇ, ನಮ್ಮ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ಕೊಡಿ ಅಂದಾಗ ಮಾತ್ರ ಸುಶಿಕ್ಷಿತ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ಶಾಲಾ ಸಾಕ್ಷರತಾ ಇಲಾಖೆಯ ಕಲಬುರಗಿ ಉಪನಿರ್ದೇಶಕ ಸೂರ್ಯಕಾಂತ ಮದಾನೆ ಅಭಿಪ್ರಾಯಪಟ್ಟರು. ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಘಟಕದ ಎಲ್ಲ ನೂತನ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಸನ್ಮಾನ ಹಾಗೂ ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜವನ್ನು ಸಂಸ್ಕಾರಯುತವಾಗಿ ಕಟ್ಟಲು ಮಕ್ಕಳಿಗೆ ಉತ್ತಮ ಶಿಕ್ಷಣ ಅಗತ್ಯ ಎಂದರು. ನಂತರ ಮಾತನಾಡಿದ ವಿಆರ್ಸಿ ಶ್ರೀ ಪ್ರಕಾಶ ರಾಠೋಡ ಅವರು, ಸಂಘಟನೆ ಬಲ ನಿಮ್ಮೆಲ್ಲರ ಒಗ್ಗಟ್ಟಿನಲ್ಲಿದೆ ಎಂದರು. ಹಾಗೂ ಶಿಕ್ಷಕರ ಸಮಸ್ಯೆಗಳಾದ ಕಾಲ್ಪನಿಕ ವೇತನ, ಒಪಿಎಸ್ ಹಾಗೂ ಇನ್ನಿತರೆ ಯಾವುದೇ ಸಮಸ್ಯೆಗಳಿದ್ದರೂ ನಮ್ಮ ಶಿಕ್ಷಕರ ಸಲುವಾಗಿ ಹಗಲಿರುಳು ಶ್ರಮಿಸಲು ಸಿದ್ಧನಿದ್ದೇನೆ ಎಂದು ನೂತನ ಜಿಲ್ಲಾಧ್ಯಕ್ಷ ಭಾನುಕುಮಾರ್ ಹೇಳಿದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿಆರ್ಸಿ ಪ್ರಕಾಶ್ ರಾಠೋಡ್, ಜಿಲ್ಲಾಧ್ಯಕ್ಷರಾದ ಭಾನುಕುಮಾರ್ ಗಿರಿಗೋಳ, ರಾಜ್ಯ ಪದಾಧಿಕಾರಿಗಳಾದ ಪ್ರೇಮ್ ಸಿಂಗ್ ರಾಠೋಡ್, ಜಿಲ್ಲಾ ಪದಾಧಿಕಾರಿಗಳಾದ ನಾಗಭೂಷಣ್ ಮಹಾಂತಿನಮಠ, ಜಿಲ್ಲಾ ಕಾರ್ಯದರ್ಶಿ ರೇವಣಸಿದ್ದ ವೈದ್ಯ, ಬಸವರಾಜ್ ಪುಲಾರಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಅಮಜದಾ ಖಾನ್, ಕಲಬುರಗಿ. ಸಂಘಟನೆಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಅದರಲ್ಲಿಯೂ ಕೂಡ ಈ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸಂಘಟನೆಗಳು ಬಹಳಷ್ಟು ಕೆಲಸ ಮಾಡ್ತಾ ಇದೆ. ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಬಹಳ ದೊಡ್ಡ ಇಲಾಖೆ. ಕಲಬುರಗಿ ಜಿಲ್ಲೆಗೆ ಅನ್ವಯಿಸಿ ಹೇಳೋದಾದರೆ ಸುಮಾರು 3,000 ಶಾಲೆಗಳಿವೆ. 25,000 ಜನ ಶಿಕ್ಷಕರಿದ್ದಾರೆ. ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಎಲ್ಲ ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢ. ಒಂದು 5 ಲಕ್ಷ ಮಕ್ಕಳ ಒಂದು ಅಂದಾಜಿದೆ, 5 ಲಕ್ಷ ಮೇಲೆ. ಇಂಥ ಒಂದು ಬೃಹತ್ ಇಲಾಖೆಯಲ್ಲಿ ಇಂಥ ಒಂದು ಸಂಘಟನೆಯ ಅವಶ್ಯಕತೆ ಇದೆ. ಆ ಎಲ್ಲ ಪದಾಧಿಕಾರಿಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದು ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ನಮ್ಮ ರಾಠೋಡ್ ಅವರು ಅನೇಕ ವಿಷಯಗಳನ್ನು ಹೇಳಿದರು. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೈಯಕ್ತಿಕ ಇದನ್ನು ಬಂದಾಗ, ಒಂದು ಸಮಾಜದ ಇದನ್ನು ಬಂದಾಗ ನಾನು ವೈಯಕ್ತಿಕ ಹಿತಾಸಕ್ತಿಯನ್ನು ಬಿಡ್ತೀನಿ. ನಾನು ಸಮಾಜದ ಹಿತಕ್ಕಾಗಿ ಆ ಪರವಾಗಿ ನಿಲ್ತೇನೆ. ಸಮಾಜ ಮತ್ತು ರಾಷ್ಟ್ರ ಬಂದಾಗ ನಾನು ನನ್ನ ಸಮಾಜ ಬಿಡ್ತೀನಿ, ನಾನು ರಾಷ್ಟ್ರದ ಹಿತಕ್ಕೆ. ಆ ರಾಷ್ಟ್ರದಲ್ಲಿ ಆ ಸಮಾಜವೂ ಕೂಡ ಒಳಗೊಂಡಿರ್ತದೆ. ಇದು ವಿಶಾಲವಾದಂಥ ಒಂದು ದೃಷ್ಟಿಕೋನ ಮತ್ತು ಮನೋಭಾವ. ಅವರು ಹೇಳುವಾಗ ಒಂದು ಏನೋ ಒಂದು ಹೇಳಿದ್ರು, ಏನೋ ಒಂದು ಚಿತ್ರ ಇತ್ತು, ಅದರಿಂದ ಎಲ್ಲ ಪ್ರಶಸ್ತಿ ಬಂತಂತ. ಡಾಕ್ಟರ್ ಯಶವಂತ ಚಿತ್ತಾಲ್ ಅವರು ಒಂದು ಕಥೆಯಾದಳು ಹುಡುಗಿ ಅಂತ, ಸ್ಲಮ್ ಏರಿಯಾ ಕೂಡ ಅಲ್ಲಿ ಅವಳು ಹುಡುಗಿ ಸುಮ್ಮನೆ ತಾಯಿ ಇಲ್ಲ, ತಂದೆ ಇಲ್ಲ, ಭಿಕ್ಷೆ ಬಿಡ್ತಾ ಇರ್ತಾರೆ. ಪ್ರತಿದಿನ ಹೋಗ್ತಾ ಬರ್ತಾ ಎಲ್ಲ ಹೋಗ್ತಾರೆ ಬರ್ತಾರೆ, ಕಾರಣ ಹೋಗ್ತಾರ ಬರ್ತಾರ, ಹುಡುಗರು ದುಡ್ಡು ಬೇಡ್ತಾರ ಮತ್ತೆ ಹೋಗ್ತಾರ ಬರ್ತಾರೆ ಎಲ್ಲ. ಒಂದ್ ದಿನ ಆ ಹುಡುಗಿ ಕಾಣಲ್ಲ, ಅದೊಂದೇನೋ ಅಟ್ಯಾಚ್ಮೆಂಟ್ ನೋಡಿ. ಸಾಹಿತಿಗಳಿಗೆ ಎಲ್ಲ ಒಂದು ವಸ್ತು ಮಾಡಿ ಅದನ್ನ ಒಂದು ಕಥೆಯಾದಳು ಹುಡುಗಿ ಮುಂದೆ ಇಲ್ಲ. ಹುಡುಗಿ ಕಾಣ್ತಾನೆ ಇಲ್ಲ. ಪ್ರತಿದಿನ ನಾನು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ದಿವಸ 11 ತಾಲೂಕಿನ ಎಲ್ಲ ಪದಾಧಿಕಾರಿಗಳ ಆಯ್ಕೆಯಾಗಿರ್ತಕ್ಕಂಥ ನೂತನ ಪದಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಸಂಘಟನೆ ವತಿಯಿಂದ ಅವರಿಗೆ ಈ ಸನ್ಮಾನ ಮತ್ತು ಅವರು ವಿಜೇತರಾಗಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಇವತ್ತಿನ ದಿವಸ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ಎಲ್ಲ ಪದಾಧಿಕಾರಿಗಳಿಗೂ ಸನ್ಮಾನ ಮಾಡಿ ಮತ್ತೆ ಪ್ರಮಾಣ ಪತ್ರವನ್ನು ವಿತರಿಸಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಏನು ಮಾಡ್ತಾ ಇದೆ ಅಂತಂದರೆ, ಎಲ್ಲ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಆ ಎಲ್ಲ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಒಟ್ಟು ಕೂಡಿ ರಾಜ್ಯದ ಸಂಘಕ್ಕೆ ಬಲವನ್ನು ಕೊಟ್ಟು ನಮ್ಮ ಶಿಕ್ಷಕರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ನಮ್ಮ ಈ ಸಂಘ ಬಲವರ್ಧನೆ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಶಿಕ್ಷಕರಿಗೂ ಮತ್ತು ಎಲ್ಲ ಸಂಘಟನಾ ಪದಾಧಿಕಾರಿಗಳಿಗೂ ಇದರ ಮೂಲಕ
ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಈಗ ಈ ಜಿಲ್ಲಾ ಸಂಘದ ಅಧ್ಯಕ್ಷನಾದ ಶ್ರೀ ಭಾನುಕುಮಾರ್ ಗಿರೇಗೋಳ್ ನಾನು ಎಲ್ಲರಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ.